ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಸ್ಮಿತಾ ಬೆಳ್ಳಿಯಪ್ಪ. ಒತ್ತಡದ ಜೀವನ, ಬದಲಾಗ್ತಾ ಇರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂಥ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಮಧುಮೇಹ ಅಂದ್ರೆ ಡಯಾಬಿಟಿಸ್ ಈಗ ಕಾಮನ್ ಆಗಿಬಿಟ್ಟಿದೆ. ಗ್ರಾಮೀಣ ಪ್ರದೇಶದ ಜನರಿಗಿಂತ ನಗರ ಪ್ರದೇಶದಲ್ಲಿ ವಾಸಿಸುವ ಜನರು ಸಕ್ಕರೆ ಕಾಯಿಲೆಗೆ ತುತ್ತಾಗ್ತಿದ್ದಾರೆ. ಒಮ್ಮೆ ಈ ರೋಗಕ್ಕೆ ತುತ್ತಾದ್ರೆ ನಿಜಕ್ಕೂ ಬದುಕಿನುದ್ದಕ್ಕೂ ರೋಗಗಳ ಜೊತೆ ಜೀವನ ನಡೆಸಬೇಕು. ಇದರ ಜೊತೆಗೆ ನರರೋಗದಿಂದಲೂ ಸಾಕಷ್ಟು ಜನ ಬಳಲ್ತಿದ್ದಾರೆ. ಮಧುಮೇಹ ಅಪಾಯಕಾರಿ ರೋಗವಾದರೂ ಬೆದರೋ ಅವಶ್ಯಕತೆ ಇಲ್ಲ. ಸರಿಯಾದ ಮುನ್ನೆಚ್ಚರಿಕೆ ತೆಗೆದುಕೊಂಡ್ರೆ ಡಯಾಬಿಟಿಸ್ನಿಂದ ದೂರವಿರಬಹುದು. ಜೊತೆಗೆ ಪರಿಣಾಮಕಾರಿಯಾದ ಚಿಕಿತ್ಸೆಗೆ ಒಳಗಾದ್ರೆ ಮಧುಮೇಹಿಗಳು ನೆಮ್ಮದಿಯ ಜೀವನ ನಡೆಸಬಹುದು. ಮಧುಮೇಹದಿಂದ ದೂರವಿರಲು ಇರುವ ಹೋಮಿಯೋಪತಿ ಚಿಕಿತ್ಸೆಗಳೇನು ಅನ್ನೋದನ್ನ ತಿಳಿಸಿಕೊಡಲು ನಮ್ಮ ಜೊತೆಗೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನ ವೈದ್ಯರಾದಂಥ ಡಾಕ್ಟರ್ ಲೀನಾ ಇದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಡಯಾಬಿಟಿಸ್ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಜನರಲ್ಲಿ ಕಾಣಿಸ್ಕೊಳ್ತಾ ಇದೆ. ಈ ಡಯಾಬಿಟಿಸ್ ಬರೋದಕ್ಕೆ ಕಾರಣ ಏನು ಡಾಕ್ಟರ್? ಹಾಗೆ ಇದರಲ್ಲಿ ಯಾವೆಲ್ಲ ಟೈಪ್ಸ್ಗಳಿರುತ್ತೆ? ಡಯಾಬಿಟೀಸ್ ಅನ್ನೋದು ಒಂದು ಎಂಡೋಕ್ರೈನಾಲಜಿಕಲ್ ಡಿಸಾರ್ಡರ್ ಅಂತ ಹೇಳ್ಬೋದು. ಎಂಡೋಕ್ರೈನಾಲಜಿಕಲ್ ಡಿಸಾರ್ಡರ್ ಅಂದರೆ ಹಾರ್ಮೋನ್ಗಳ ವ್ಯತ್ಯಾಸದಿಂದ ಆಗುವಂತಹ ಸಮಸ್ಯೆಗಳಿಗೆ ಎಂಡೋಕ್ರೈನಾಲಜಿಕಲ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಡಯಾಬಿಟೀಸ್ ಬರುತ್ತೆ, ಹೈಪೋಥೈರಾಯ್ಡಿಸಮ್ ಬರುತ್ತೆ ಮತ್ತು ಹಲವಾರು ಹಾರ್ಮೋನ್ ರಿಲೇಟೆಡ್ ಇಶ್ಯೂಸ್ ಬರುತ್ತೆ. ಸೊ ಡಯಾಬಿಟೀಸ್ ಅನ್ನೋ ಒಂದು ಸಮಸ್ಯೆ ಯಾಕೆ ಬರುತ್ತೆ ಅಂದರೆ, ಇನ್ಸುಲಿನ್ ಅನ್ನೋ ಒಂದು ಹಾರ್ಮೋನ್, ಈ ಹಾರ್ಮೋನು ಪ್ಯಾನ್ಕ್ರಿಯಾಸ್ನಲ್ಲಿರುವಂತಹ ಎಂಡೋಕ್ರೈನಲ್ ಗ್ಲ್ಯಾಂಡಿಂದ ಸೆಕ್ರೀಟ್ ಆಗುವಂತಹ ಬೀಟಾ ಸೆಲ್ಸ್ ಅಂತ ಹೇಳ್ತೀವಿ. ಬೀಟಾ ಸೆಲ್ಸಿಂದ ಸೆಕ್ರೀಟ್ ಆಗುವಂತಹ ಹಾರ್ಮೋನ್ ಇನ್ಸುಲಿನ್. ಸೊ ಈ ಒಂದು ಹಾರ್ಮೋನ್, ಇನ್ಸುಲಿನಿನ ಹಾರ್ಮೋನ್ ಬಿಡುಗಡೆ ಆಗುವಂಥದ್ದು ಅಥವಾ ಸೆಕ್ರೀಟ್ ಆಗುವಂಥದ್ರಲ್ಲಿ ಏರುಪೇರಾದಾಗ ಅಥವಾ ಈ ಇನ್ಸುಲಿನ್ ಬಿಡುಗಡೆ ದೇಹದಲ್ಲಿ ಕಡಿಮೆಯಾದಾಗ ರಕ್ತದಲ್ಲೂ ಹಾಗೂ ಮೂತ್ರದಲ್ಲೂ ಸಕ್ಕರೆ ಅಂಶ ಜಾಸ್ತಿ ಆಗುತ್ತೆ. ಸೊ ಆಗ ಬರುವಂತಹ ಕಾಯಿಲೆಗೆ ಸಕ್ಕರೆ ಕಾಯಿಲೆ ಅಂತೀವಿ, ಮಧುಮೇಹ ಅಂತ ಕೂಡ ಕರಿತೀವಿ, ಡಯಾಬಿಟಿಸ್ ಮೆಲೈಟಸ್ ಅಂತ ಕೂಡ ಕರಿತೀವಿ. ಸೊ ಸಕ್ಕರೆ ಕಾಯಿಲೆ ಭಾರತದಲ್ಲಿ ಅತಿ ಸಾಮಾನ್ಯವಾಗಿ ಕಂಡುಬರುವಂತಹ ಕಾಯಿಲೆ ಅಂತ ಹೇಳ್ಬೋದು. ಒಂದು ಮನೆಯಲ್ಲಿ ಒಬ್ಬರು ಸಕ್ಕರೆ ಪೇಷಂಟ್ ಅಥವಾ ಡಯಾಬಿಟಿಕ್ ಪೇಷಂಟ್ ಕಾಮನ್ ಆಗಿ ಇರ್ತಾರೆ ಅಂತ ಹೇಳ್ಬೋದು. ಬಟ್ ದಿಸ್ ಇಸ್ ನಾಟ್ ಅ ಡೆಡ್ಲಿ ಡಿಸೀಸ್. ಇದು ಮಾರಣಾಂತಿಕ ಕಾಯಿಲೆ ಅಲ್ಲ. ಇನಿಷಿಯಲ್ ಸ್ಟೇಜಸ್ನಲ್ಲೇ ಗೊತ್ತಾದಾಗ ನೀವು ತಗೊಳ್ಳೋಂತಹ ಆಹಾರದ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಿಕೊಂಡು ನಿಗಾ ಇಟ್ಕೊಂಡು ಡಯೆಟ್ನಲ್ಲಿ ಸ್ಟಾರ್ಟಿಂಗ್ನಲ್ಲೇ ನೀವು ಡಯೆಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿಬಿಟ್ರೆ ನೀವು ಲೈಫ್ ಲಾಂಗ್ ಡಯಾಬಿಟಿಕ್ ಪೇಷಂಟ್ಸ್ ಆಗಿರೋದನ್ನ ತಪ್ಪಿಸ್ಬೋದು. ಒಂದು, ಜೆನೆಟಿಕ್ ಆಗಿ ನಿಮ್ಮ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಎಷ್ಟು ಜನಕ್ಕೆ ಡಯಾಬಿಟೀಸ್ ಇದೆ ಅನ್ನೋದು ನೋಡಬೇಕಾಗತ್ತೆ. ಬಿಕಾಸ್ ಫ್ಯಾಮಿಲಿ ಹಿಸ್ಟ್ರಿ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಡಯಾಬಿಟೀಸ್. ಜೀನ್ಸ್ ಮುಖಾಂತರ ಅದು ವಂಶದಲ್ಲಿ ಹರಿಯುವಂತಹ ಕಾಯಿಲೆ ಅಂತ ಹೇಳ್ಬೋದು. ಸೊ ಹೀಗೇ ನಿಮ್ಮ ಫ್ಯಾಮಿಲಿಯಲ್ಲಿ ಪೇರೆಂಟ್ಸ್ ಇಬ್ಬರೂ ಸ್ಟ್ರಾಂಗ್ಲಿ ಡಯಾಬಿಟಿಕ್ ಇದ್ದರೂ ಕೂಡ, ಅಥವಾ ನಿಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಆಗಿರ್ಬೋದು, ಮೆಟರ್ನಲ್ ಅಂಕಲ್ಸ್ ಆಗಿರ್ಬೋದು, ಮೆಟರ್ನಲ್ ಆಂಟ್ಸ್ ಆಗಿರ್ಬೋದು, ಸೊ ಈ ರೀತಿಯಾಗಿ ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಡಯಾಬಿಟೀಸ್ ಇದ್ದರೂ ಕೂಡ ನೀವು ಫಸ್ಟಿಂದನೇ ಸ್ಟ್ರಾಂಗ್ ಆಗಿರುವಂತಹ ಇಮ್ಯುನಿಟಿ ಬೂಸ್ಟರ್ಸ್ ಆಗಿರ್ಬೋದು, ಅದು ಆಹಾರದಲ್ಲಾಗಿರ್ಬೋದು ಅಥವಾ ನಿಮ್ಮ ಪಾಸಿಟಿವ್ ಥಿಂಕಿಂಗ್ನಲ್ಲಾಗಿರ್ಬೋದು, ನಿಮ್ಮ ಡೈಲಿ ಆ್ಯಕ್ಟಿವಿಟೀಸ್ನಲ್ಲಿ ಎಕ್ಸಸೈಸ್, ಯೋಗ, ಮೆಡಿಟೇಷನ್ ಇದನ್ನೆಲ್ಲ ಮುಂಚೆಯಿಂದನೂ ಅಳವಡಿಸ್ಕೊಳ್ತಾ ಬಂತು ಅಂತಂದರೆ ನಿಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರುತ್ತೆ. ಆಗ ನೀವು ನಿಮ್ಮ ಫ್ಯಾಮಿಲಿಯಲ್ಲಿ ಡಯಾಬಿಟೀಸ್ ಇದ್ದರೂ ಕೂಡ ನಿಮಗೆ ಅದು ಬರದಿರೋ ಹಾಗೆ ಪ್ರಿವೆನ್ಷನ್ ಕೂಡ ಮಾಡ್ಕೊಳ್ಬೋದು. ಸೊ ಡಯಾಬಿಟೀಸ್ನಲ್ಲಿ ಮೇಯ್ನಾಗಿ ದೆರ್ ಆರ್ 2 ಇಂಪಾರ್ಟೆಂಟ್ ಟೈಪ್ಸ್ ಆಫ್ ಡಯಾಬಿಟೀಸ್ ಅಂತ ಹೇಳ್ತೀವಿ. ಟೈಪ್ 1 ಡಯಾಬಿಟೀಸ್ ಹಾಗೂ ಟೈಪ್ 2 ಡಯಾಬಿಟೀಸ್. ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟೀಸ್ ಮೆಲೈಟಸ್ ಅಂತ ಹೇಳ್ತೀವಿ, ಮತ್ತು ಇನ್ನೊಂದು ನಾನ್ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟೀಸ್ ಮೆಲೈಟಸ್. ಬಟ್ ಮೋಸ್ಟ್ ಆಫ್ ದ ಪೇಷಂಟ್ಸ್ಗೆ ಟೈಪ್ 2 ಡಯಾಬಿಟೀಸ್ ಇರೋದು ಕಾಮನ್ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಈಗ ಪುಟ್ಟ ಮಕ್ಕಳಲ್ಲೂ ಕೂಡ ಈ ಡಯಾಬಿಟಿಸ್ ಅನ್ನೋದು ಇತ್ತೀಚೆಗೆ ಕಾಣಿಸ್ಕೊಳ್ತಾ ಇರುವಂಥದ್ದು, ಇದಕ್ಕೆ ಕಾರಣ ಏನು ಡಾಕ್ಟರ್? ಇದನ್ನು ನಾವು ಜುವೆನೈಲ್ ಡಯಾಬಿಟೀಸ್ ಅಂತ ಹೇಳ್ತೀವಿ. 18 ವರ್ಷದ ಒಳಗಡೆ ಇರುವಂತಹ ಸಣ್ಣ ಸಣ್ಣ ಮಕ್ಕಳಲ್ಲಿ ಈ ತೊಂದರೆ ಆದಾಗ ಇದನ್ನು ನಾವು ಜುವೆನೈಲ್ ಡಯಾಬಿಟೀಸ್ ಅಂತ ಹೇಳ್ತೀವಿ. ಸೊ ಈ ಡಯಾಬಿಟೀಸ್ ಅನ್ನೋದು ನಿಮಗೆ ಗೊತ್ತಿರಲಿ, 1 ವರ್ಷದ ಮಗುವು ಬಾಧಿಸುತ್ತೆ, 1 ತಿಂಗಳ ಮಗುವನ್ನು ಕೂಡ ಬಾಧಿಸುತ್ತೆ. ಈಗ ಹುಟ್ಟಿರೋ ಮಗುಗೂ ಕೂಡ ಜುವೆನೈಲ್ ಡಯಾಬಿಟೀಸ್ ಅಥವಾ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟೀಸ್ ಮೆಲೈಟಸ್ ಬರ್ಬೋದು. ಅಂದರೆ ತಾಯಿಯಿಂದ ಬರುವಂತಹ ಚಾನ್ಸಸ್ ಇರುತ್ತೆ. ಜೆಸ್ಟೇಷನಲ್ ಡಯಾಬಿಟೀಸ್ ಅಂತ ಹೇಳ್ತೀವಿ. ಅಂದರೆ
ಯೂಶಲ್ ಆಗಿ ಪ್ರೆಗ್ನೆನ್ಸಿಯಲ್ಲಿ ಆ ಒಂದು ಲೇಡಿಗೆ ಇನ್ಕ್ರೀಸ್ಡ್ ಬ್ಲಡ್ ಶುಗರ್ ಲೆವೆಲ್ಸಿಂದ ಜೆಸ್ಟೇಷನಲ್ ಡಯಾಬಿಟೀಸ್ ಆದಾಗ ಅದು ಮಗುವಿಗೂ ಹೋಗುವಂತಹ ಸಾಧ್ಯತೆ ಇರುತ್ತೆ. ಆ ಮಗು ಹುಟ್ಟಿದಾಗ್ಲಿಂದನೇ ಡಯಾಬಿಟಿಕ್ ಮಗುವಾಗಿ ಹುಟ್ಟುತ್ತೆ. ಸೊ ಜೆಸ್ಟೇಷನಲ್ ಡಯಾಬಿಟೀಸಿಂದನೂ ಕೂಡ ಮಕ್ಕಳಿಗೆ ಇಟ್ ಕ್ಯಾನ್ ರನ್ ಇನ್ ದ ಫ್ಯಾಮಿಲೀಸ್, ಅದು ಫೀಟಸ್ಗೆ ಹೋಗಿ ಮಗು ಹುಟ್ಟಿದ ತಕ್ಷಣ ಬರ್ಬೋದು. ಅಥವಾ ಈವನ್ ಇನ್ ಲೇಟೆಸ್ಟ್ ಸ್ಟೇಜಸ್ ಮಗುಗೆ ಒಂದು 7 ವರ್ಷ 8 ವರ್ಷ ಆದಮೇಲೂ ಕೂಡ ಬರ್ಬೋದು. ನಮ್ಮ ಹತ್ರ ಇರೋಂಥ ಹಲವಾರು ಪೇಷಂಟ್ಸು ಚಿಕ್ಕ ಮಕ್ಕಳು 4 ವರ್ಷದ 5 ವರ್ಷದ ಮಕ್ಕಳಿಗೂ ಕೂಡ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟೀಸ್ ಇರೋವಂಥವ್ರು ಪೇರೆಂಟ್ಸ್ ಮಕ್ಕಳನ್ನ ಕರ್ಕೊಂಡು ಬರುವಂಥ ಹಲವಾರು ಎಕ್ಸಾಂಪಲ್ಸ್ ಇರುತ್ತೆ. ಸೊ ಡಯಾಬಿಟೀಸ್ ಕ್ಯಾನ್ ಹಿಟ್ ದ ಪೇಷಂಟ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್. ನೋ ಏಜ್ ಬಾರ್, ನೋ ಏಜ್ ರಿಸ್ಟ್ರಿಕ್ಷನ್ಸ್. ದೊಡ್ಡವ್ರಿಗೂ ಅಫೆಕ್ಟ್ ಮಾಡುತ್ತೆ, ಚಿಕ್ಕ ಮಕ್ಕಳಿಗೂ ಅಫೆಕ್ಟ್ ಮಾಡುತ್ತೆ, ವಯಸ್ಸಾದವ್ರಿಗೂ ಕೂಡ ಅಫೆಕ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ. ಹುಬ್ಬಳ್ಳಿಯಿಂದ ಬ್ರಹ್ಮಾನಂದ ಅಂತ ಕರೆ ಮಾಡಿದ್ದಾರೆ. ಬ್ರಹ್ಮಾನಂದ ಅವರೇ ನಮಸ್ತೆ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ಕರೆ ಕಟ್ಟಾಗಿದೆ ಅನ್ಸುತ್ತೆ. ಡಾಕ್ಟರ್, ಈಗ ಡಯಾಬಿಟಿಸ್ ಇರೋರಿಗೆ ಗ್ಯಾಂಗ್ರೀನ್ ಅಟ್ಯಾಕ್ ಆಗುತ್ತೆ ಅಂತ ಯೂಶಲ್ ಆಗಿ ಹೇಳ್ತಾರೆ. ಡಯಾಬಿಟಿಕ್ ಜಾಸ್ತಿ ಆದರೆ ಈ ಗ್ಯಾಂಗ್ರೀನ್ ಕೂಡ ಅಟ್ಯಾಕ್ ಆಗುತ್ತೆ ಅಂತ, ಹೇಗೆ ಡಾಕ್ಟರ್ ಇದು? ಇಟ್ ಆ್ಯಕ್ಚುಲಿ ಕಮ್ಸ್ ಅಂಡರ್ ಡಯಾಬಿಟಿಕ್ ಕಾಂಪ್ಲಿಕೇಶನ್ಸ್. ಅದು ಎಕ್ಸ್ಪ್ಲೇನ್ ಮಾಡ್ತೀನಿ, ಡಯಾಬಿಟಿಕ್ ಕಾಂಪ್ಲಿಕೇಶನ್ಸ್ನಲ್ಲಿ ಗ್ಯಾಂಗ್ರೀನ್ ಯಾಕೆ ಬರುತ್ತೆ ಅಂತ. ಮೊದಲಿಗೆ ಜನರಿಗೆ ಸಿಂಪ್ಟಮ್ಸ್ ಬಗ್ಗೆ ಹೇಳೋಣ. ಅಂದರೆ ಯಾವ ಥರ ಇರುತ್ತೆ, ಒಂದು ಪೇಷಂಟ್ಗೆ ಡಯಾಬಿಟೀಸ್ ಬಂದಾಗ ಅವರಲ್ಲಿ ಏನು ತೊಂದರೆಗಳಾಗುತ್ತೆ, ಯಾಕೆ ಡಾಕ್ಟರ್ ಹತ್ರ ಹೋಗ್ತಾರೆ. ಒಂದು ಎಸಿಂಪ್ಟಮ್ಯಾಟಿಕ್ ಪೇಷಂಟ್ಸ್ ಅಂತ ಹೇಳ್ತೀವಿ, ಸಿಂಪ್ಟಮ್ಯಾಟಿಕ್ ಪೇಷಂಟ್ಸ್ ಅಂತ ಹೇಳ್ತೀವಿ. ಎಸಿಂಪ್ಟಮ್ಯಾಟಿಕ್ ಅಂದರೆ ಏನೂ ರೋಗ ಲಕ್ಷಣಗಳು ಇಲ್ಲದೇ ಇರೋಂಥವ್ರು, ಬಟ್ ಅವ್ರಿಗೆ ಹೇಗೆ ಡಯಾಬಿಟೀಸ್ ಬಂದಿದೆ ಅಂತ ಗೊತ್ತಾಗ್ತು ಅಂದರೆ ಅರೌಂಡ್ 40-45 ಇಯರ್ಸ್ ಆದಾಗ ಅವರ ಬಾಡಿ ಹೆಲ್ತ್ ಚೆಕಪ್ ಮಾಡಿಸ್ಕೊಳಕ್ಕೆ ಹೋದಾಗ, ಮಾಸ್ಟರ್ ಹೆಲ್ತ್ ಚೆಕಪ್ ಆಗಿರ್ಬೋದು, ಅಥವಾ ಅವ್ರ ಆಫೀಸ್ನಲ್ಲೇ ರೊಟೀನ್ ಚೆಕಪ್ಸ್ ಆಗಿರ್ಬೋದು, ಅಥವಾ ಏನೋ ಒಂದು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ನಲ್ಲಿ ಇನ್ವಾಲ್ವ್ ಆಗಿರುವಾಗ, ಅಥವಾ ಇವನ್ ಬ್ಲಡ್ ಡೊನೇಟ್ ಮಾಡುವಾಗ, ಈ ಥರ ಆಕ್ಸಿಡೆಂಟಲಿ ಅವ್ರಿಗೆ ಬ್ಲಡ್ ಶುಗರ್ ಲೆವೆಲ್ಸ್ ಜಾಸ್ತಿ ಆಗಿಬಿಟ್ಟು ಅವ್ರಿಗೆ ಡಯಾಬಿಟೀಸ್ ಇದೆ ಅನ್ನೋದು ಗೊತ್ತಾಗುತ್ತೆ ಹೊರತು ಅವರ ಬಾಡಿಯಲ್ಲಿ ಡಯಾಬಿಟೀಸ್ ಬಂದಾಗ ರೋಗ ಲಕ್ಷಣಗಳು ಏನು ಕಾಣಿಸ್ಕೊಳ್ಳುತ್ತೆ ಅದೇನು ಕಾಣಿಸ್ಕೊಂಡಿರಲ್ಲ. ಸೊ ಸಚ್ ಪೇಷಂಟ್ಸ್ ಆರ್ ಕಾಲ್ಡ್ ಎಸಿಂಪ್ಟಮ್ಯಾಟಿಕ್ ಪೇಷಂಟ್ಸ್. ಸಿಂಪ್ಟಮ್ಸ್ ಯಾವ ಥರ ಇರುತ್ತೆ? ದಿನನಿತ್ಯದ ಆ್ಯಕ್ಟಿವಿಟೀಸ್ನಲ್ಲಿ ರೆಗ್ಯುಲರ್ ಆಗಿ ಒಂದು 4 to 5 ಟೈಮ್ಸ್ ಯೂರಿನ್ಗೆ ಹೋಗುವಂಥವ್ರು 10 to 11 ಟೈಮ್ಸ್ ಹೋಗುವಂಥದ್ದು, ಫ್ರೀಕ್ವೆಂಟ್ ಯೂರಿನೇಷನ್ ಅಂತ ಹೇಳ್ತೀವಿ. ಪಾಲಿಯೂರಿಯಾ ಅಂದರೆ ಇನ್ಕ್ರೀಸ್ಡ್ ಫ್ರೀಕ್ವೆನ್ಸಿ ಆಫ್ ಯೂರಿನೇಷನ್, ಪದೇ ಪದೇ ಯೂರಿನ್ಗೆ ಹೋಗಬೇಕು ಅಂತ ಅನಿಸುತ್ತೆ, ಪದೇ ಪದೇ ನೀರು ಕುಡಿಬೇಕು ಅನಿಸುತ್ತೆ, ಅತಿಯಾದ ಬಾಯಾರಿಕೆ ಅಥವಾ ಇನ್ಕ್ರೀಸ್ಡ್ ಥರ್ಸ್ಟ್ ಅಂತ ಹೇಳ್ತೀವಿ, ಅತಿಯಾದ ಹಸಿವು, ಇನ್ಕ್ರೀಸ್ಡ್ ಆಪಟೈಟ್ ಆರ್ ಹಂಗರ್. ಸೊ ಅತಿಯಾದ ಹಸಿವು, ವೆಯ್ಟ್ ಲಾಸ್ ಅಂತ ಹೇಳ್ತೀವಿ. ಅಂದರೆ ಈ ಕಡೆ ಹಸಿವು ಜಾಸ್ತಿಯಾಗಿ ಅವರ ಊಟದ ಕನ್ಸಂಪ್ಷನ್ ಅಥವಾ ಒಂದು ಪೋರ್ಷನ್ ಜಾಸ್ತಿ ಆದರೂ ಕೂಡ, ಅಮೌಂಟ್ ಆಫ್ ಫುಡ್ ಅವ್ರು ಜಾಸ್ತಿ ತೊಗೊಳ್ತಾ ಇದ್ರು ಕೂಡ ವೆಯ್ಟ್ ಗೇನ್ ಆಗ್ದೇ ವೆಯ್ಟ್ ಲಾಸ್ ಆಗ್ತಾ ಇದೆ ಅಂತಂದರೆ ಅಲ್ಲಿ ಮೋಸ್ಟ್ಲಿ ಡಯಾಬಿಟೀಸ್ ಇರೋದು ಖಂಡಿತ ಅಂತ ಹೇಳ್ಬೋದು. ಇದ್ರ ಜೊತೆಗೆ ಅಂಗಾಲ್ಗಳಲ್ಲಿ ಉರಿ ಬರುತ್ತೆ, ಬರ್ನಿಂಗ್ ಇನ್ ದ ಪಾಮ್ಸ್ ಆ್ಯಂಡ್ ಸೋಲ್ಸ್ ಅಂತ ಹೇಳ್ತೀವಿ. ಅನ್ಯೂಶುವಲ್ ವೀಕ್ನೆಸ್ ಅಂದರೆ ಮುಂಚೆ ಇದ್ದಷ್ಟು ಲವಲವಿಕೆ, ಮುಂಚೆ ಇದ್ದಷ್ಟು ಆ್ಯಕ್ಟಿವ್ ಎನರ್ಜಿ ಈ ಒಂದು ಕಾಯಿಲೆ ಬಂದ ಮೇಲೆ ಇರೋದಿಲ್ಲ. ಬಹಳ ಬೇಗ ಸುಸ್ತಾಗ್ಬಿಡುತ್ತೆ, ಬಹಳ ಬೇಗ ಅವ್ರಿಗೆ ಲೆಥಾರ್ಜಿಕ್ ಫೀಲಿಂಗ್ ಅಥವಾ ಒಂದು ಸೋಮಾರಿತನದ ಅನುಭವ ಆಗುವಂಥದ್ದು, ಕೆಲಸಗಳನ್ನು ಮುಂದೂಡುವಂಥದ್ದು, ಈ ರೀತಿಯಾದಂತಹ ಸಿಂಪ್ಟಮ್ಸು ಯೂಶಲ್ ಆಗಿ ಡಯಾಬಿಟಿಕ್ ಪೇಷಂಟ್ಸ್ನಲ್ಲಿ ಕಾಣಿಸ್ಕೊಳ್ಳುತ್ತೆ. ಬಟ್ ಈ ಎಲ್ಲ ಸಿಂಪ್ಟಮ್ಸು ಒಂದು ಪೇಷಂಟ್ನಲ್ಲಿ ಅನಿವಾರ್ಯವಾಗಿ ಕಾಣಿಸ್ಕೊಳ್ಳೇಬೇಕು ಅಂತೇನಿಲ್ಲ. ಕೆಲವು ಪೇಷಂಟ್ಸ್ನಲ್ಲಿ ಜಸ್ಟ್ 1 or 2 ಸಿಂಪ್ಟಮ್ಸ್ ಇರುತ್ತೆ, ಕೆಲವು ಪೇಷಂಟ್ಸ್ನಲ್ಲಿ 3 to 4 ಸಿಂಪ್ಟಮ್ಸ್ ಇರುತ್ತೆ. ಡಿಪೆಂಡ್ಸ್ ಅಪಾನ್ ಪೇಷಂಟ್ ಟು ಪೇಷಂಟ್ ಸಿಂಪ್ಟಮ್ಸ್ ವೇರಿ ಆಗ್ತಾ ಹೋಗುತ್ತೆ. ಓಕೆ ಡಾಕ್ಟರ್, ಮತ್ತೊಬ್ರು ಕಾಲರ್ ಇದ್ದಾರೆ. ಬ್ರಹ್ಮಾನಂದ ಅಂತ ಕರೆ ಮಾಡಿದ್ದಾರೆ ಹುಬ್ಬಳ್ಳಿಯಿಂದ. ಬ್ರಹ್ಮಾನಂದ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್. ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಹೇಳಿ. ಗುಡ್ ಆಫ್ಟರ್ನೂನ್. ಗುಡ್ ಆಫ್ಟರ್ನೂನ್ ಬ್ರಹ್ಮಾನಂದ ಅವರೇ, ಹೇಳಿ ಏನು ಸಮಸ್ಯೆ? ಮೀರಾ ಕಲಗಟ್ಟಿಗೆ ಏನ್ರಿ ಮಾತಾಡೋದು? ಹೇಳಿ ಮೇಡಮ್. ಹೇಳಿ. ಮೇಡಮ್ ಆಕ್ಚುಲಿ ಡೆನಿಸನ್ ಮಾಲಕ್ ಮಾತಾಡಿದ್ರಿ. ಹಲೋ. ಓಕೆ. ಹುಬ್ಬಳ್ಳಿ ಡೆನಿಸನ್ 3 ಸ್ಟಾರ್ ಹೋಟ್ಲ್. ರೀ ಮೇಡಮ್, ಎಕ್ಸಾಕ್ಟ್ ನನಗೆ ಹೇಳ್ಬೇಕಂತಂದ್ರೆ ಡೈಲಿ ಒಂದು ಇವತ್ತು ಮಾರ್ನಿಂಗ್ 8 ಕಿಲೋಮೀಟರ್ ವಾಕ್ ಮಾಡಿದ್ರಿ. ಓಕೆ. ಅನಂತರ ಡೈಲಿ ಒಂದು 6 ಲೀಟರ್ ನೀರು ಕುಡಿತೀನಿ ರೀ ಮೇಡಮ್. ಸ್ವಲ್ಪ ನಮ್ ತಾಯಾರಿಗೆ ಸ್ವಲ್ಪ ಶುಗರ್ ಐತ್ರಿ. ಓಕೆ. ಇನ್ಪುಟ್ ಔಟ್ಪುಟ್ ಬರಾಬರ್ ಐತ್ರಿ ಮೇಡಮ್. ಓಕೆ. ಆನಂತರ ಬಂದ್ಬಿಟ್ಟು ಶುಗರ್ ಬಿಫೋರ್ ಫುಡ್ ಆಫ್ಟರ್ ಫುಡ್ ಚೆಕ್ ಮಾಡ್ತೀನಿ ರೀ. ಎಷ್ಟಿದೆ ಮೇಡಮ್? ಅದು ಬಂದ್ಬಿಟ್ಟು 186, ಒಂದು ಆನಂತರ ಆಫ್ಟರ್ ಫುಡ್ 320. ಓಕೆ. ನಿಮ್ಮ ತಾಯಿಯವ್ರಿಗಾ? ಓಕೆ. ಸಮಸ್ಯೆ ಏನಿದೆ ಹೇಳಿ, ಯಾರಿಗೆ ಪ್ರಾಬ್ಲಮ್? ನಿಮ್ಮ ತಾಯಿಯವ್ರಿಗ ನಿಮಗ? ನನಗ್ರಿ. ಮತ್ತ ತಾಯಿ ತಾಯಿ ಹೊಟ್ಯಾಗ ಹುಟ್ಟಿರ್ತೀವಲ್ರಿ. ನಿಮಗೂ ಶುಗರ್ ಇದೆ ಖಚಿತ ಆಗಿದೆಯಾ? ಆಕ್ಚುಲಿ ಇನ್ಪುಟ್ ಔಟ್ಪುಟ್ ಬರಾಬರ್ ಐತ್ರಿ.
ಬಂದ್ಬಿಟ್ಟು ಸ್ವಲ್ಪ ಬಿ ಪಿ 90/140 ಐತ್ರಿ ಬಿ ಪಿ. 140/90 ಇದೆಯಾ ನಿಮಗೆ? 90 ಹಾಂ ರೀ. ಸೊ ಬ್ರಹ್ಮಾನಂದಮ್ ಅವರೇ, ನೀವು ಈಗಾಗಲೇ ಹೋಮಿಯೋಪತಿ ಮೆಡಿಸಿನ್ಸ್ ತಗೊಳ್ತಾ ಇದ್ದೀರಾ ಡಯಾಬಿಟೀಸ್ಗೆ? ಇಲ್ಲ ಮೇಡಮ್, ನಾನು ಯಾವ್ದು ಟ್ಯಾಬ್ಲೆಟ್ ತೊಗೊಳಂಗಿಲ್ಲ. ಇಂಗ್ಲಿಷ್ ಔಷಧಿ ಕೂಡ ತಗೊಳ್ತಾ ಇಲ್ವಾ? ಇಲ್ಲ ಯಾವ್ದು ತೊಗೊಳಂಗಿಲ್ಲ. ಹೋಮಿಯೋಪತಿ ವಿಚಾರ ಮಾಡಾಕತ್ತೀನಿ ರೀ. ಅದು ಸ್ವಲ್ಪ ಇದು ತೊಗೊಳಾಕತ್ತೀನಿ ರೀ. ಯಾವ್ದು ಹೇಳ್ರಿ? ನೋಣಿ. ಓಕೆ. ನೋಣಿ ತೊಗೊಳಾಕತ್ತೀನಿ. ಸೊ ಅಟ್ ಪ್ರೆಸೆಂಟ್ ನಿಮ್ಗೆ ಏನು ತೊಂದರೆಗಳಾಗ್ತಾ ಇದೆ? ತೊಂದರೆ ಏನಿಲ್ರಿ. ಆಕ್ಚುಲಿ ಹೇಳ್ಬೇಕಂತಂದ್ರೆ ಸ್ವಲ್ಪ ಸಮಸ್ಯೆ ಅಂತಂದ್ರೆ ಸ್ವಲ್ಪ ಶುಗರ್ ಲೆವೆಲ್ ಕಡಿಮೆ ಐತ್ರಿ. ಕಡಿಮೆ ಆಗ್ತಾ ಇದೆಯಾ? ಹಾಂ ರೀ. ಓಕೆ. ಅಂದರೆ ನಿಮ್ಮ ಆತಂಕ ಏನು ಅಂದರೆ ನಿಮ್ಮ ತಾಯಿಗೆ ಶುಗರ್ ಇರೋದ್ರಿಂದ ಅದು ನಿಮಗೂ ಬರಬಹುದು ಅನ್ನೋ ಒಂದು ಆತಂಕ ಇದೆಯಾ ನಿಮಗೆ? ಇವರು ಕೇಳಿದಂಥ ಪ್ರಶ್ನೆಗಳಲ್ಲಿ ಮೋಸ್ಟ್ ಆಫ್ ದ ಟೈಮ್ ಹಿ ವಾಸ್ ಟೆಲ್ಲಿಂಗ್ ಫಾಸ್ಟಿಂಗ್ ಬ್ಲಡ್ ಶುಗರ್ ಆಫ್ ಹಿಸ್ ಮದರ್ ಆ್ಯಂಡ್ ಪೋಸ್ಟ್ ಪ್ರ್ಯಾಂಡಿಯಲ್ ಬ್ಲಡ್ ಶುಗರ್ ಲೆವೆಲ್. ಸೊ ಏನಾಗುತ್ತೆ ಅಂದರೆ ಕೆಲವು ಪೇಷಂಟ್ಸ್ಗೆ ಆಂಗ್ಸೈಟಿ ಅಥವಾ ಆತಂಕದಿಂದನೂ ಕೂಡ ತುಂಬ ಜನ ಪೇಷಂಟ್ಸ್ ಏನು ಮಾಡ್ತಾರೆ ಅಂದರೆ ನಮ್ಮ ತಂದೆಗಿತ್ತು ಈ ತೊಂದರೆ, ನಮ್ಮ ತಾಯಿಗಿತ್ತು ಅಂತ ಪದೇ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಸೊ ನೆಗೆಟಿವ್ ಥಿಂಕಿಂಗ್ ಈಸ್ ಆಲ್ಸೋ ಒನ್ ಆಫ್ ದ ರೀಸನ್ಸ್ ಫಾರ್ ಡಿಸೀಸಸ್ ಅಂತ ಹೇಳ್ಬೋದು. ಪದೇ ಆಂಗ್ಸೈಟಿಗೆ ಒಳಗಾಗೋದು, ಪದೇ ಈ ಕಾಯಿಲೆ ಬರ್ಬೋದು, ಕ್ಯಾನ್ಸರ್ ಇತ್ತು ನನಗೂ ಬರ್ಬೋದು, ಡಯಾಬಿಟೀಸ್ ಇತ್ತು ನನಗೂ ಬರ್ಬೋದು, ಈ ರೀತಿಯಾಗಿ ನೆಗೆಟಿವ್ ಥಿಂಕ್ ಮಾಡೋದ್ರಿಂದನೂ ಕೂಡ ಡೆಫಿನೆಟ್ ಆಗಿ ಕಾಯಿಲೆಗಳು ಬರುತ್ತೆ. ಸೊ ಆಂಗ್ಸೈಟಿ ಡಿಸಾರ್ಡರ್ ಅಥವಾ ಆಂಗ್ಸೈಟಿ ನ್ಯೂರೋಸಿಸ್ ಅಂತ ಹೇಳ್ತೀವಿ, ಅಥವಾ ಹೈಪೋಕಾಂಡ್ರಿಯಾಕ್ ಪೇಷಂಟ್ಸ್ ಅಂದರೆ ತುಂಬಾ ಎವ್ರಿ ಡೇ ಕಾಯಿಲೆ ಬಗ್ಗೆ ಯೋಚನೆ ಮಾಡ್ತಿರೋರು, ಅನ್ನೆಸೆಸರಿಯಾಗಿ ಇನ್ವೆಸ್ಟಿಗೇಷನ್ಸ್ಗೆ ಒಳಗಾಗೋದು, ಪ್ರತಿದಿನ GRBS ಚೆಕ್ ಮಾಡ್ಕೊಳ್ಳೋದು, ಪ್ರತಿದಿನ BP ಚೆಕ್ ಮಾಡಿಸ್ಕೊಳ್ಳೋದು. ನಿಮ್ಮ ಬಾಡಿ ಒಂದು ಮೆಷಿನ್ ಅಲ್ಲ. ಇವತ್ತು BP 140/90 ಇರ್ಬೋದು ಅಥವಾ ಶುಗರ್ ಲೆವೆಲ್ಸ್ ಕಂಟ್ರೋಲಲ್ಲಿ ಇರ್ಬೋದು, ನಾಳೆ ಆಗೋವರೆಗೂ ಎಷ್ಟೊಂದು ಜನ ಒನ್ಸ್ ಇನ್ 3 ಅವರ್ಸ್ ಕೂಡ ಚೆಕ್ ಮಾಡ್ಕೊಳ್ತಿರ್ತಾರೆ. ಸೊ ಈ ಲೆವೆಲ್ವರೆಗೂ ಹೈಪೋಕಾಂಡ್ರಿಯಾಕ್ ಪೇಷಂಟ್ಸ್ ಅಥವಾ ಆಂಗ್ಸೈಟಿ ನ್ಯೂರೋಸಿಸ್ ಪೇಷಂಟ್ಸ್ ಕೂಡ ನಾವು ನೋಡ್ತಾ ಬರ್ತೀವಿ. ರಿಲ್ಯಾಕ್ಸ್ ಆಗಿರಿ, ಕಾನ್ಸಂಟ್ರೇಷನ್ ಇಟ್ಟು ಮೆಡಿಟೇಷನ್ ಮಾಡಿ, ದಿನಕ್ಕೆ ಒಂದು 30 to 40 ಮಿನಿಟ್ಸ್ ವಾಕಿಂಗ್ ಹಾಗೂ ಎಕ್ಸಸೈಸ್ ಮಾಡಿ, ನಿಮ್ಮ ಆಹಾರ ಪದ್ಧತಿಯಲ್ಲಿ ನಿಯಮಿತವಾಗಿ ತಗೊಳ್ಳಿ. ನಾನ್ ವೆಜ್ ಕೂಡ ತಗೊಳ್ಳಿ, ನಿಯಮಿತವಾಗಿ ತಗೊಳ್ಳಿ. ಏನೇ ತಗೊಂಡ್ರೂ ಹೆಚ್ಚಾಗಿ ತಗೊಂಡ್ರೆ ಅದು ಡೆಫಿನೆಟ್ ಆಗಿ ಪಾಯ್ಸನಸ್ ಆಗುತ್ತೆ. ಸೊ ಅತಿಯಾಗಿ ಅಮೃತ ತಗೊಂಡ್ರು ಕೂಡ ವಿಷ ಆಗುತ್ತೆ. ಸೊ ಮಿನಿಮಲ್ ಕ್ವಾಂಟಿಟೀಸ್ ಆಫ್ ಆಲ್ ಕೈಂಡ್ಸ್ ಆಫ್ ಬ್ಯಾಲೆನ್ಸ್ಡ್ ಡಯಟ್ ನಿಮ್ಮ ಡಿಸೀಸಸ್ನ ಕಂಟ್ರೋಲ್ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಧನ್ಯವಾದ ಬ್ರಹ್ಮಾನಂದ ಅವರೇ ಕರೆ ಮಾಡಿದ್ದಕ್ಕೆ. ಡಾಕ್ಟರ್, ಈಗ ಡಯಾಬಿಟಿಸ್ನಲ್ಲಿ ಯಾವೆಲ್ಲ ರೀತಿ ಕಾಂಪ್ಲಿಕೇಶನ್ಸ್ಗಳಿರುತ್ತೆ ಡಾಕ್ಟರ್? ಮೋಸ್ಟ್ ಆಫ್ ದ ಪೇಷಂಟ್ಸು ಹಲವಾರು ವರ್ಷಗಳಿಂದ ಡಯಾಬಿಟೀಸಿಂದ ಸಫರ್ ಆಗ್ತಿರೋವಂಥವ್ರು ಇನ್ ಸ್ಪೈಟ್ ಆಫ್ ಟೇಕಿಂಗ್ ಟ್ಯಾಬ್ಲೆಟ್ಸ್ ಆ್ಯಂಡ್ ಇನ್ ಸ್ಪೈಟ್ ಆಫ್ ಟೇಕಿಂಗ್ ಇನ್ಸುಲಿನ್ ಇಂಜೆಕ್ಷನ್ಸು ಕೂಡ ಅವರಿಗೆ ಡಯಾಬಿಟಿಕ್ ಕಾಂಪ್ಲಿಕೇಶನ್ಸ್ ಬರುವಂಥ ಸಾಧ್ಯತೆ ಇರುತ್ತೆ. ಸೊ ಈ ರೀತಿಯಾಗಿ ಡಯಾಬಿಟಿಕ್ ಕಾಂಪ್ಲಿಕೇಶನ್ಸ್ ಅಂತ ಆದಾಗ ಮೇಯ್ನಾಗಿ ಇಟ್ ಸ್ಟಾರ್ಟ್ಸ್ ಅಫೆಕ್ಟಿಂಗ್ ದ ರೆಟಿನಾ ಅಂತ ಹೇಳ್ಬೋದು. ಸೊ ಡಯಾಬಿಟಿಕ್ ರೆಟಿನೋಪತಿ ಅಂತ ಹೇಳ್ತೀವಿ. ಸೊ ರೆಟಿನಾ ಅನ್ನೋದು ಕಣ್ಣುಗಳಲ್ಲಿರುವಂತಹ ಸ್ಟ್ರಕ್ಚರ್ಸು. ಸೊ ಯಾವಾಗ ಪೇಷಂಟ್ಗೆ ಡಯಾಬಿಟಿಕ್ ರೆಟಿನೋಪತಿ ಶುರುವಾಗ್ತಿರುತ್ತೆ ಆಗ ಅವ್ರಿಗೆ ದೃಷ್ಟಿ ಮಂಜಾಗ್ತಾ ಹೋಗುತ್ತೆ, ಬ್ಲರ್ಡ್ ವಿಷನ್ ಆಗ್ತಾ ಹೋಗುತ್ತೆ. ಸೊ ಅನ್ಕಂಟ್ರೋಲ್ಡ್ ಶುಗರ್ ಲೆವೆಲ್ಸಿಂದ ಅವರು ದೃಷ್ಟಿಹೀನ ಆಗ್ಬೋದು, ಕಂಪ್ಲೀಟ್ ಲಾಸ್ ಆಫ್ ವಿಷನ್ ಕೂಡ ಆಗ್ಬೋದು. ಮತ್ತೊಂದು ಡಯಾಬಿಟಿಕ್ ನೆಫ್ರೋಪತಿ ಅಂತ ಹೇಳ್ತೀವಿ. ನೆಫ್ರೋಪತಿ ಅಂತಂದರೆ ಕಿಡ್ನಿ ಸಮಸ್ಯೆ ಆಗುವಂಥದ್ದು. ಸೊ ಕ್ರಾನಿಕ್ ಕಿಡ್ನಿ ಫೇಲ್ಯೂರ್ ಆಗುವಂಥದ್ದು, ಇದರಿಂದ ಅವ್ರಿಗೆ ಮುಂದೆ ಡಯಾಲಿಸಿಸ್ ಮಾಡಿಸ್ಕೊಳ್ಳುವಂತಹ ಪ್ರಮೇಯ ಬರಬಹುದು. ಸೊ ಡಯಾಬಿಟಿಕ್ ನೆಫ್ರೋಪತಿ ಅನ್ನೋದು ಕೂಡ ಡಯಾಬಿಟೀಸ್ನ ಒಂದು ಕಾಂಪ್ಲಿಕೇಶನ್ ಅಂತ ಹೇಳ್ಬೋದು. ಡಯಾಬಿಟಿಕ್ ನ್ಯೂರೋಪತಿ ಅಂತ ಹೇಳ್ತೀವಿ. ನ್ಯೂರೋಪತಿ ಅಂತಂದರೆ ನರ್ವ್ಸ್ ವೀಕ್ನೆಸ್ ಆಗುವಂಥದ್ದು. ಸೊ ಇಟ್ ಕ್ಯಾನ್ ಅಫೆಕ್ಟ್ ಬೋತ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಆ್ಯಂಡ್ ಪೆರಿಫೆರಲ್ ನರ್ವಸ್ ಸಿಸ್ಟಮ್. ಸೊ ಏನಾಗುತ್ತೆ, ಪುರುಷರಲ್ಲಿ ಈ ಒಂದು ಡಯಾಬಿಟಿಕ್ ನ್ಯೂರೋಪತಿ ಬರೋದ್ರಿಂದ ಕಾಣಿಸ್ಕೊಳ್ಳೋದ್ರಿಂದ ಮಿಡ್ ಅಡಲ್ಟ್ ಏಜ್ನಲ್ಲಿ ಸಿವಿಯರ್ ಅನ್ಕಂಟ್ರೋಲ್ಡ್ ಶುಗರ್ ಲೆವೆಲ್ಸಿಂದನೂ ಕೂಡ ಒಬ್ಬ ಪುರುಷರಿಗೆ ಏನಾಗುತ್ತೆ ಅಂದರೆ ಅವರಿಗೆ ಸೆಕ್ಷುವಲ್ ಪ್ರಾಬ್ಲಮ್ಸ್ ಬರುವಂಥದ್ದು, ಎರೆಕ್ಟೈಲ್ ಡಿಸ್ಫಂಕ್ಷನ್ ಆಗುವಂಥದ್ದು, ಇಂಪಾರ್ಟೆನ್ಸಿ ಆಗುವಂಥದ್ದು, ಈ ರೀತಿಯಾದಂತಹ ಸಮಸ್ಯೆಗಳು ಪುರುಷರಲ್ಲಿ ಕಂಡುಬರುತ್ತೆ. ಅಲಾಂಗ್ ವಿತ್ ದಟ್ ಗ್ಯಾಂಗ್ರೀನ್ ಅನ್ನೋ ಒಂದು ಕಂಡೀಷನ್ ಕೂಡ ಕಂಡುಬರುತ್ತೆ. ಗ್ಯಾಂಗ್ರೀನ್ ಅಂತಂತಂದರೆ ಕಾಲುಗಳಲ್ಲಿ ಎಸ್ಪೆಷಲಿ ಗ್ರೇಟರ್ ಟೋನಲ್ಲಿ ಆಗುವಂತಹ ಇನ್ಫೆಕ್ಷನ್ಗೆ ನಾವು ಗ್ಯಾಂಗ್ರೀನ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಯೂಶಲಾಗಿ ಬ್ರೌನಿಶ್ ಆರ್ ಬ್ಲ್ಯಾಕಿಶ್ ಪಿಗ್ಮೆಂಟೇಷನ್ ಆರ್ ಡಿಸ್ಕಲರೇಷನ್ ಆಗ್ತಾ ಹೋಗುತ್ತೆ. ಹಲವಾರು ಮೆಡಿಸಿನ್ಸ್ ಕೊಟ್ಟು ಗ್ಯಾಂಗ್ರೀನನ್ನು ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಪೇಷಂಟ್ ಮೆಡಿಸಿನ್ಸ್ಗೆ ರೆಸ್ಪಾಂಡ್ ಆಗ್ತಾ ಇಲ್ಲ ಅಂತಂದರೆ ಆ ಗ್ಯಾಂಗ್ರೀನಸ್ ಕಂಡೀಷನ್ಸು ಮೇಲ್ಗಡೆ ಸ್ಪ್ರೆಡ್ ಆಗುವಂತಹ ಸಾಧ್ಯತೆ ಇರುತ್ತೆ. ಸೊ ಹೀಗೆ ಸ್ಪ್ರೆಡ್ ಆದಾಗ ಕಾಲುಗಳನ್ನು ಆಂಪ್ಯೂಟ್ ಮಾಡುವಂಥದ್ದು, ಕಾಲುಗಳನ್ನು ಕಟ್ ಮಾಡುವಂತಹ ಪ್ರಮೇಯ ಕೂಡ ಬರುತ್ತೆ. ಸೊ ಹಾಗಾಗಿ ಗ್ಯಾಂಗ್ರೀನ್ ಕಂಡೀಷನ್ ಸ್ಟಾರ್ಟ್ ಆದಾಗ ಅದು ಅನ್ಕಂಟ್ರೋಲ್ಡ್ ಸಿಚುವೇಶನ್ಗೆ ಹೋಗೋಕ್ಕೂ ಮುಂಚೆನೇ ಮೆಡಿಸಿನ್ಸ್ ತೊಗೊಂಡು ಪ್ರಿಕಾಷನ್ಸ್ ತೊಗೊಳ್ಳೋದು ಒಳ್ಳೆಯದು.
ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ. ದಾವಣಗೆರೆಯಿಂದ ಮಂಜುನಾಥ್ ಅಂತ ಕರೆ ಮಾಡಿದ್ದಾರೆ. ಮಂಜುನಾಥ್ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್. ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಹೇಳಿ. ಹಲೋ ಮೇಡಮ್. ಹಲೋ, ನಮಸ್ತೆ. ನಮಸ್ಕಾರ ಮೇಡಮ್. ಹೇಳಿ ಸರ್, ನಿಮ್ಮ ಸಮಸ್ಯೆ ಏನಿದೆ? ನಮಗೆ ಸ್ವಲ್ಪ ಶುಗರ್ ಇದೆ. ನಿಮ್ಮ ವಯಸ್ಸೆಷ್ಟು? 54 ಮೇಡಮ್ ಅವರೇ. ಓಕೆ, ಎಷ್ಟು ದಿನಗಳಿಂದ ನಿಮಗೆ ಶುಗರ್ ಇದೆ ಸರ್? ಒಂದು 5-6 ವರ್ಷದಿಂದ ಇದೆ ಮೇಡಮ್ ಅವರೇ. ಮೆಡಿಸಿನ್ಸ್ ತಗೊಳ್ತಾ ಇದ್ದೀರಾ? ಹ್ಞೂ ಮೇಡಮ್ ಅವರೇ, ತಗೊಳ್ತಾ ಇದ್ದೀನಿ ಮೇಡಮ್ ಅವರೇ. ಓಕೆ ಫೈನ್. ನಿಮ್ಮ ಸಮಸ್ಯೆ ಈಗೇನಿದೆ ಹೇಳಿ ಸರ್. ನಮ್ದು ಸ್ವಲ್ಪ ಕಾಲೂರಿ ಅಂಗಾಲೂರಿ ಎಡಗಾಲ ಸ್ವಲ್ಪ ಬಾತ್ಗಂದೈತೆ ಮೇಡಮ್ ಅವರೇ. ಬಾತ್ಗಂದು ಪಾದದ ಮೇಲೆ ಬಾತ್ಗಂದು ಸ್ವಲ್ಪ ನೋವು ಬರ್ತಾ ಇದೆ. ಓಕೆ ಸ್ವಲ್ಪ ಚಳಿ ಚಕ್ರ ಬರ್ತೈತಿ, ಅವೆಲ್ಲ ಹೊಟ್ಟೆ ಸಂಕಟಕತಿ, ಓಕೆ. ಸುಸ್ತು ಭಾಳ ಆಗ್ತೈತಿ ಮೇಡಮ್ ಅವರೇ. ನಿಮಗೆ ಬಿ ಪಿ ಕೂಡ ಹೆಚ್ಚಿಗೆ ಇದೆಯಾ? ಬಿಪಿನೇ ಇದೆ ಮೇಡಮ್ ಅವರೇ. ನೋಡಿ, ಕಾಲ್ಗಳಲ್ಲಿ ನೀವು ಆಗ್ಲೇ ಹೇಳಿದ್ರಿ ಅಂಗಾಲ್ನಲ್ಲಿ ಉರಿ ಬರುತ್ತೆ ಅಂತ. ಅದು ಒನ್ ಆಫ್ ದ ಸಿಂಪ್ಟಮ್ಸ್. ಅಂದರೆ ಸಕ್ಕರೆ ಕಾಯಿಲೆ ಬಂದಾಗ ಕಾಣಿಸ್ಕೊಳ್ಳೋಂಥ ರೋಗ ಲಕ್ಷಣಗಳಲ್ಲಿ ಇದು ಕೂಡ ಒಂದು. ಇದ್ರ ಜೊತೆಗೆ ಕಾಲ್ಗಳಲ್ಲಿ ಬಾವು ಬರುತ್ತೆ ಅಥವಾ ಸ್ವೆಲ್ಲಿಂಗ್ ಬರುತ್ತೆ, ಮೇಲ್ಭಾಗದಲ್ಲಿ ಸ್ವೆಲ್ಲಿಂಗ್ ಬರುತ್ತೆ ಅಂತಂದರೆ ಪೀಡಲ್ ಎಡಿಮಾ ಅಂತ ಹೇಳ್ತೀವಿ. ಅದು ಅತಿಯಾದ ಬ್ಲಡ್ ಪ್ರೆಷರಿಂದನೂ ಕೂಡ ಪೀಡಲ್ ಎಡಿಮಾ ಬರುವಂತಹ ಸಾಧ್ಯತೆ ಇರುತ್ತೆ. ಇದ್ರ ಜೊತೆಗೆ ನಿಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಕೂಡ ಆಗಿರ್ಬೋದು, ಅಜೀರ್ಣ ಅಥವಾ ಇಂಡೈಜೆಷನ್ ಅಂತ ಹೇಳ್ತೀವಿ. ಈ ರೀತಿಯಾದಂತಹ ಮಲ್ಟಿಪಲ್ ಪ್ರಾಬ್ಲಮ್ಸ್ ಇದ್ದಾಗ, ಅಂದರೆ ಒಂದಕ್ಕಿಂತ ಹೆಚ್ಚು ಸಮಸ್ಯೆ ಇದ್ದಾಗ ಹೋಮಿಯೋಪತಿಯಲ್ಲಿ ನೀವು ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ಸ್ ತಗೊಳ್ಳೋದಕ್ಕೆ ಶುರು ಮಾಡಿದಾಗ ಹಂತ ಹಂತವಾಗಿ ನಿಮ್ಮ ಮಲ್ಟಿಪಲ್ ಪ್ರಾಬ್ಲಮ್ಸ್ ಅಂದರೆ ಹಲವಾರು ಸಮಸ್ಯೆಗಳು ಕೂಡ ಒಂದು ಸ್ಟೆಪ್ ಬೈ ಸ್ಟೆಪ್ ಕ್ಲಿಯರ್ ಆಗ್ತಾ ಹೋಗುತ್ತೆ. ಸೊ ನಿಮಗೆ ಕಾಲಲ್ಲಿ ಊತ ಇದೆ, ಬಾವು ಬರ್ತಿದೆ ಅಂತಂದರೆ ಕಾಲು ಕೆಳಗಡೆ 2 ಎತ್ತರದ ದಿಂಬುಗಳನ್ನು ಇಟ್ಕೊಂಡು ಮಲ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಆ್ಯಂಡ್ ವೆರಿಕೋಸ್ ವೇನ್ಸ್ ಇದೆ ಅಥವಾ ವೆರಿಕೋಸ್ ಅಲ್ಸರ್ಸ್ ಆಗ್ತಿದೆ ಅಂದ್ರೂ ಕೂಡ ಈ ಥರ ಬಾವು ಬರುವಂತಹ ಸಾಧ್ಯತೆ ಇರುತ್ತೆ. ಸೊ ಒಮ್ಮೆ ನೀವು ನಿಮ್ಮ ಹತ್ತಿರದ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಬ್ರಾಂಚ್ಗೆ ಕನ್ಸಲ್ಟ್ ಮಾಡಿ ಪ್ರಾಬ್ಲಮ್ ಏನಿದೆ ಅಂತ ನೋಡ್ತೀವಿ. ವೆರಿಕೋಸ್ ವೇನ್ಸ್ ಇದೆ ಅಂದರೆ ಅದಕ್ಕೂ ಕೂಡ ಸೂಕ್ತವಾದ ಚಿಕಿತ್ಸೆ ಮತ್ತು ಯಾವ ತರಹದ ಸ್ಟಾಕಿಂಗ್ಸ್ ಅಥವಾ ಡಯಟ್ನ ಫಾಲೋ ಮಾಡಿದ್ರೆ ಈ ಎಲ್ಲ ಸಮಸ್ಯೆಗಳು ಕಂಟ್ರೋಲ್ಗೆ ಬರುತ್ತೆ ಅಂತ ಮಾಹಿತಿಯನ್ನು ಕೊಡ್ತೀವಿ. ಧನ್ಯವಾದ ಮಂಜುನಾಥ್ ಅವರೇ ಕರೆ ಮಾಡಿದ್ದಕ್ಕೆ. ಡಾಕ್ಟರ್, ಈಗ ಕೆಲವರಿಗೆ ಶುಗರ್ ಲೆವೆಲ್ ಕಡಿಮೆ ಆಗುವಂಥದ್ದು ಹಾಗೆ ಜಾಸ್ತಿ ಆಗುವಂಥ ಚಾನ್ಸಸ್ಸು ಇರುತ್ತೆ. ಅಂಥವರು ಪಟ್ಟಂತ ಈಗ ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಅದಕ್ಕಿಂತ ಮನೆಯಲ್ಲೇ ಫಸ್ಟ್ ಏಡ್ ಆಗಿ ಏನು ಮಾಡಬೇಕಾಗುತ್ತೆ ಡಾಕ್ಟರ್? ಕೆಲವ್ರಿಗೆ ವೇಸೋವೇಗಲ್ ಶಾಕ್ ಅಂತ ಹೇಳ್ತೀವಿ. ಅಂದರೆ ಏನೋ ಒಂದು ಸಡನ್ ಆಗಿ ಒಬ್ರದ್ದು ಯಾರ್ದೋ ಡೆತ್ ನ್ಯೂಸ್ ಅಥವಾ ಆಕ್ಸಿಡೆಂಟ್ ಆಗಿ ತುಂಬ ಹತ್ತಿರದವ್ರದ್ದು ಆಕ್ಸಿಡೆಂಟ್ ಆಗಿ ಪೆಟ್ಟಾಗಿರೋಂಥದ್ದು, ಆ ಹೆಸರು ಕೇಳ್ತಾ ಇದ್ದಂಗೆ, ಆ ನ್ಯೂಸ್ ಕೇಳ್ತಾ ಇದ್ದಾಗೇ ದೇ ವಿಲ್ ಗೋ ಇನ್ ಟು ವೇಸೋವೇಗಲ್ ಶಾಕ್. ನಿಮಗೆ ಗೊತ್ತಿಲ್ಲದಿರೋ ಹಾಗೆ ನಿಮ್ಮ ನರ್ವ್ಸ್ ಯಾವ ಥರ ರಿಯಾಕ್ಟ್ ಮಾಡುತ್ತೆ ಆ ಒಂದು ಆಕ್ಸಿಡೆಂಟಲ್ ನ್ಯೂಸ್ ಅಂತ ತಿಳ್ಕೊಂಡಾಗ ನಿಮಗೆ ಗೊತ್ತಿಲ್ಲದಿರೋಂಗೆ ನಿಮ್ಮ ಬ್ರೈನ್ಗೆ ಬ್ಲಡ್ ಸಪ್ಲೈ ಸ್ಟಾಪ್ ಆಗಿಬಿಡುತ್ತೆ. ಯು ವಿಲ್ ಗೋ ಇನ್ ಟು ಅ ಸ್ಟೇಟ್ ಆಫ್ ಶಾಕ್. ಆ ಶಾಕಿಂದ ಹೊರಗಡೆ ಬರಬೇಕು ಅಂದರೆ ಅಲ್ಲಿ ಬ್ರೈನಲ್ಲಿರೋಂಥ ಕೆಲವು ಸೆಲ್ಸ್ಗೆ ಮತ್ತೆ ಪ್ರಾಪರ್ ಆಗಿ ಬ್ಲಡ್ ಸರ್ಕ್ಯುಲೇಷನ್ ಆಗಬೇಕು. ಸೊ ಹಾಗಾಗಿ ಏನಾಗ್ಬಿಡುತ್ತೆ ಅಂದರೆ ಈ ಥರ ಕೆಲವು ನೀವು ಫಿಲ್ಮ್ಸ್ನಲ್ಲಿ ನೋಡಿರ್ಬೋದು. ಇಂಥವ್ರಿಗೆ ನೀವು ಸಡನ್ ಆಗಿ ಇಂಥ ನ್ಯೂಸ್ಗಳನ್ನ ಹೇಳಬೇಡಿ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಆಲ್ವೇಸ್ ದೆರ್ ಇಸ್ ಸಮ್ ಕೆಮಿಕಲ್ ರಿಯಾಕ್ಷನ್ ಹ್ಯಾಪನಿಂಗ್ ಇನ್ಸೈಡ್ ಯುವರ್ ಬ್ರೈನ್. ನೀವು ಖುಷಿ ಆದಾಗ, ಕೋಪ ಆದಾಗ, ಟೆನ್ಷನ್ ಆದಾಗ ಕೆಮಿಕಲ್ ರಿಯಾಕ್ಷನ್ಸ್ ಆಗುತ್ತೆ, ಹಾರ್ಮೋನಲ್ ಚೇಂಜಸ್ ಆಗುತ್ತೆ. ಸೊ ಹಾಗಾಗಿ ವೇಸೋವೇಗಲ್ ಶಾಕ್ಗೆ ಹೋದಾಗ ಅಥವಾ ಸಡನ್ನಾಗಿ ಬಿ ಪಿ ಫಾಲ್ ಆದಾಗ ಅಥವಾ ಶುಗರ್ ಲೆವೆಲ್ಸ್ ಫಾಲ್ ಆದಾಗ, ಮನೆಯಲ್ಲಿ ಏನಾದರೂ ಡಾಕ್ಟರ್ಸ್ ಇತ್ತು ಅಂತಂದರೆ ನಿಮ್ಮ ಹತ್ರ ಸ್ಟೆಥೋಸ್ಕೋಪು ಬಿ ಪಿ ಆಪರೇಟರ್ಸ್ ಇತ್ತು ಅಂದರೆ ನೀವು ಚೆಕ್ ಮಾಡಿ ಬಿ ಪಿ ಕಡಿಮೆ ಆಗಿದೆಯಾ ಅಂತ ನೋಡ್ಕೊಬೋದು. ಅಥವಾ ಗ್ಲೂಕೋಮೀಟರ್ ಇದೆ ಮನೆಯಲ್ಲಿ ಅಂದರೆ ನಿಮ್ಮ ಗ್ಲೂಕೋಸ್ ಲೆವೆಲ್ಸ್ ಎಷ್ಟಿದೆ ಅನ್ನೋದು ಕೂಡ ಚೆಕ್ ಮಾಡಿಕೊಂಡು, ಗ್ಲೂಕೋಸ್ ಕಡಿಮೆ ಆಗಿದೆ ಅಂತಂದರೆ ಒಂದು ಸ್ವಲ್ಪ ಸಕ್ಕರೆ ನೀರು ಮಾಡಿಬಿಟ್ಟು ಕುಡಿಸೋವಂಥದ್ದು. ಮತ್ತು ಬಿ ಪಿ ಫಾಲ್ ಆಗಿದೆ ಅಂತಂದರೆ ಉಪ್ಪಿನಕಾಯಿ ತಿನ್ನಿಸೋವಂಥದ್ದು ಅಥವಾ ಸ್ವಲ್ಪ ನೀರಿಗೆ ಉಪ್ಪು ಹಾಕಿಬಿಟ್ಟು ಕಲಿಸ್ಬಿಟ್ಟು ಕೊಡುವಂಥದ್ದು. ದೀಸ್ ಆರ್ ಆಲ್ ದ ಫಸ್ಟ್ ಏಡ್ ವಿಚ್ ಯು ಕ್ಯಾನ್ ಗಿವ್ ಟು ದ ಪೇಷಂಟ್. ಅದಾದಮೇಲೆ ಇಮಿಡಿಯೇಟ್ ಆಗಿ ನೀವು ಯು ಹ್ಯಾವ್ ಟು ಶಿಫ್ಟ್ ದ ಪೇಷಂಟ್ ಟು ದ ಹಾಸ್ಪಿಟಲ್. ಸೊ ಹೀಗೆ ಅಂದರೆ ಅಂಥ ಪೇಷಂಟ್ಸ್ಗೆ ಈಗ ಕಾರ್ಡಿಯಾಕ್ ಪ್ರಾಬ್ಲಮ್ಸ್ ಇರುತ್ತೆ, ಮತ್ತು ಸಡನ್ ಆಗಿ ಏನಾದರೂ ಆಂಗ್ಸೈಟಿ ಆಗುವಂಥ ನ್ಯೂಸ್ ಹೇಳಿದಾಗ ರಿಯಾಕ್ಟ್ ಮಾಡುವಂಥ ಪೇಷಂಟ್ಸ್ ಇರ್ತಾರೆ, ಆಂಗ್ಸೈಟಿ ಪೇಷಂಟ್ಸ್ ಇರ್ತಾರೆ. ಸೊ ಅಂಥವ್ರಿಗೆ ನೋಡಿಕೊಂಡು ನೀವು ನ್ಯೂಸ್ನ ಲೀಕ್ ಮಾಡಬೇಕಾಗುತ್ತೆ. ಇದ್ರ ಜೊತೆಗೆ ಅವ್ರಿಗೆ ಬೇರೆ ಏನು ಪ್ರಾಬ್ಲಮ್ಸ್ ಇದೆ, ಬೇರೆ ಏನು ಮೆಡಿಸಿನ್ಸ್ ತಗೊಳ್ತಾ ಇದ್ದಾರೆ ಅನ್ನೋದ್ರ ಜೊತೆಗೂ ಕೂಡ ಮೆಡಿಸಿನ್ಸು ಡಿಫರ್ ಆಗ್ತಾ ಹೋಗುತ್ತೆ. ಓಕೆ ಡಾಕ್ಟರ್, ಇಷ್ಟೊತ್ತು ಡಯಾಬಿಟಿಸ್ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನು ತಿಳಿಸ್ಕೊಟ್ರಿ, ಧನ್ಯವಾದಗಳು. ವೆಲ್ಕಮ್. ಡಾಕ್ಟರ್ ಲೀನಾ ಅವರನ್ನ ಭೇಟಿ ಮಾಡಬೇಕಾದ್ರೆ ಅಡ್ರೆಸ್ ಪ್ಲೇಟ್ ಹೀಗಿದೆ, ನೋಟ್ ಮಾಡ್ಕೊಳ್ಳಿ. ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್, ಬೆಂಗಳೂರು ಶಾಖೆಗಳು ಜಯನಗರ, ಮಲ್ಲೇಶ್ವರಂ, ಇಂದಿರಾನಗರ, HSR ಲೇಔಟ್. ಇತರೆ ಶಾಖೆಗಳು ದಾವಣಗೆರೆ, ಬೆಳಗಾವಿ, ಹುಬ್ಬಳ್ಳಿ, ಶಿವಮೊಗ್ಗ, ತುಮಕೂರು, ವಿಜಯಪುರ, ಬೀದರ್, ಹಾಸನ, ಮೈಸೂರು, ಮಂಗಳೂರು, ಕಲಬುರಗಿ, ಬಳ್ಳಾರಿ.
ದೂರವಾಣಿ ಸಂಖ್ಯೆ ಹೀಗಿದೆ 9550001133 ಮತ್ತು 1800108112. ಇದು ಇವತ್ತಿನ ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.